ವಿಜಯಪುರದ ಮನಗೂಳಿಯಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ 53.26 ಕೋಟಿ ಮೌಲ್ಯದ ಚಿನ್ನ ಕದ್ದವರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರಿಂದ ಮತ್ತೆ 12 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ದರೋಡೆ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ ಒಟ್ಟು 15ಕ್ಕೆ ಏರಿಕೆಯಾಗಿದೆ. ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 58.97 ಕೆಜಿ ಚಿನ್ನ ಹಾಗೂ 5,20,450 ರೂಪಾಯಿ ಹಣವನ್ನು ಕದ್ದಿದಂತಹ ಖದೀಮರು ಬ್ಯಾಂಕ್ನಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾ ಕೂಡ ತೆಗೆದುಕೊಂಡು ಹೋಗಿದ್ದಂತಹ ರಾಬರ್ಸ್ 15 ಮಂದಿಯಿಂದ 29 ಕೆಜಿ ಚಿನ್ನ 1.16 ಕೋಟಿ ಹಣವನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಕೆನರಾ ಬ್ಯಾಂಕಿನ ಮನಗೂಳಿ ಶಾಖೆಯಲ್ಲಿ ಒಟ್ಟು 53.26 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಏನಿತ್ತಲ್ಲ, ಚಿನ್ನದ ಜೊತೆಗೆ 5,20,450 ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ರು. ಈ ಹಿಂದೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ನಡೆಸಿದ್ರು. ಇದೀಗ ಮತ್ತೆ 12 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಒಟ್ಟು ಬಂಧಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮೊದಲಿಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ಅವರ ಬಾಯಿ ಬಿಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗಾಗಲೇ 15 ಮಂದಿಯಿಂದ 29 ಕೆಜಿ ಚಿನ್ನ ಮತ್ತೆ 1.16 ಕೋಟಿ ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನೂ ಕೂಡ ರಿಕವರಿ ಆಗಬೇಕಾಗಿದೆ. ಇಲ್ಲಿ ಒಟ್ಟು 58.97 ಕೆಜಿ ಚಿನ್ನ, ಬಟ್ ಆದರೆ ಇಲ್ಲಿವರೆಗೂ ರಿಕವರಿ ಆಗಿರೋದು 29 ಕೆಜಿ ಚಿನ್ನ. ಉಳಿದ ಚಿನ್ನ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಉಳಿದ ಚಿನ್ನಕ್ಕೆ 1.16 ಕೋಟಿ ಹಣವನ್ನ ಇಲ್ಲಿ ವಶಪಡಿಸ್ಕೊಳ್ಳಲಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಈ ಎಲ್ಲ ಖದೀಮರು ಇದೊಂದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ, ಅಥವಾ ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾರಾ ಅನ್ನೋದರ ಕುರಿತು ತನಿಖೆ ಕೂಡ ಆಗಬೇಕಾಗಿದೆ. ಆ ತನಿಖೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ದರೋಡೆಯಾಗಿತ್ತು, ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನು ಕದ್ದಿದ್ರು ಅಥವಾ ಚಿನ್ನಾಭರಣವನ್ನು ಕದ್ದಿದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿದೆ. ಬರೀ ಬ್ಯಾಂಕ್ನಲ್ಲೇ 58.97 ಕೆಜಿ ಚಿನ್ನ ಏನಿತ್ತು, ಅದರ ಜೊತೆಗೆ 5 ಲಕ್ಷಕ್ಕೂ ಅಧಿಕ ಹಣವನ್ನು ಕದ್ದಿದ್ರು ಖದೀಮರು. ಡೀಟೇಲ್ಸ್ ನೀಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನೋ ದೀಪಕ್, ನೋಡಿ, ಈ ಹಿಂದೆ ವಿಜಯಪುರದ ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು. ಆ ಸಂದರ್ಭದಲ್ಲಿ 53.26 ಕೋಟಿ ಮೌಲ್ಯದ ಚಿನ್ನ ಕದ್ದಿದ್ರು. ಈಗ ಎಷ್ಟು ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಎಷ್ಟು ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಇನ್ನೂ ಎಷ್ಟು ಮಂದಿಯನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳಿ? ಖಂಡಿತ ರಮ್ಯ, ಏನು ಕಳೆದ ಮೇ ತಿಂಗಳಲ್ಲಿ 25ನೇ ತಾರೀಕು ಈ ಒಂದು ದೇಶವೇ ಬೆಚ್ಚಿ ಬೀಳುವಂತ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಆಗಿತ್ತು. ಇದು ಒಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಗ್ರಾಮದಲ್ಲಿ ಇದ್ದಂತ ಕೆನರಾ ಬ್ಯಾಂಕ್ನ ದರೋಡೆ ಪ್ರಕರಣ ಆಗಿತ್ತು. ಕಳೆದ ಮೇ 25ಕ್ಕೆ ನಡೆದಂತ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಮೊದಲು 3 ಜನರನ್ನ ಬಂಧಿಸಿದ್ರು. ಈಗ ಮತ್ತೆ ಅದೇ ಘಟನೆಗೆ ಸಂಬಂಧಪಟ್ಟಂಗೆ 12 ಜನರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 2 ಇನೋವಾ ಕಾರ್ ಸೇರಿದಂತೆ ಒಟ್ಟು 5 ಕಾರುಗಳನ್ನ ಮತ್ತೆ ರೈಲ್ವೆ ಇಲಾಖೆಗೆ ಸೇರಿದಂತ ಲಾರಿಯನ್ನ, ಜೊತೆಗೆ ಬಂಗಾರವನ್ನ ಕರಗಿಸುವಂತ ಸಾಧನ, ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಹಾಗೂ ಅವರು ಕಳ್ಳತನದ ಸಂದರ್ಭದಲ್ಲಿ ಬಳಸಿದಂತ ವಾಕಿ ಟಾಕಿ ಸೇರಿದಂತೆ ಪಿಸ್ತೂಲ್ ಮಾದರಿಯ ನಕಲಿ ಲೈಟರ್ ಅನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಬಂಧಿತರಿಂದ ಒಟ್ಟು 39 ಕೆಜಿ ಕರಗಿಸಿರುವಂತ ಬಂಗಾರ ಮತ್ತೆ ಬಂಗಾರದ ಗಟ್ಟಿಗಳನ್ನ ಹಾಗೂ ಆಭರಣಗಳನ್ನ ಸೇರಿ 1.16 ಕೋಟಿ ಹಣವನ್ನ ಕೂಡ, ನಗದು ಹಣವನ್ನ ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು. ರಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಕ್.